ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. CC 224 of 2008 ಸ್ಟೇಟ್ ವರ್ಸಸ್ ರಾಜೀವ್ ಶರ್ಮಾ. ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲವೂ ಸತ್ಯ. ಕೊಲೆಯಾದ ಕಾತ್ಯಾಯಿನಿ ನನ್ನ ಮಗಳು. ಅವಳಿಗೆ ಒಂದು ಕಾಲು ಊನಾಗಿದೆ. ರಾಜೀವ್ ನಮ್ಮ ಕಂಪನಿಯ CEO ಆಗಿ ಸೇರಿಕೊಂಡ್ರು. ಅವರು ನಮ್ಮ ಕಂಪನಿಗೆ ಮತ್ತು ನಮಗೆ ನಿಷ್ಠರಾಗಿ ಇದ್ದರು. ಸ್ವಲ್ಪೇ ದಿವಸಗಳಲ್ಲಿ ಅವರು ನಮ್ಮೆಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡ್ರು. ಇದೇ ಸಮಯದಲ್ಲಿ ನಾವು ಕಾತ್ಯಾಯಿನಿ ಮದುವೆ ಬಗ್ಗೆ ಆಲೋಚನೆ ಮಾಡ್ತಾಯಿದ್ವಿ. ರಾಜೀವ್ ಕಾತ್ಯಾಯಿನಿ ತನ್ನ ಬಗ್ಗೆ ಇಷ್ಟಪಡೋ ಹಾಗೆ ಮಾಡ್ದ. ನಮಗೂ ರಾಜೀವ ಯೋಗ್ಯವರ ಅಂತಲೇ ಅನ್ನಿಸ್ತು. ಹಾಗಾಗಿ ಈ ಮದುವೆಗೆ ನಾವೆಲ್ಲ ಒಪ್ಪಿಗೆ ಕೊಟ್ವಿ. ಆದರೆ ಸ್ವಲ್ಪವೇ ದಿವಸಗಳಲ್ಲಿ ಅವರಿಬ್ಬರ ಮಧ್ಯದಲ್ಲಿ ವೈಮನಸ್ಸು ಶುರುವಾಯಿತು. ಕಾತ್ಯಾಯಿನಿ ರಾಜೀವನ ಬಗ್ಗೆ ನಮ್ಮ ಹತ್ರ ದೂರ ಹೇಳೋದಕ್ಕೆ ಶುರು ಮಾಡಿದ್ರು. ಆವಾಗ ನಾವೆಲ್ಲ ಅವ್ರ ಮಧ್ಯ ಪ್ರವೇಶ ಮಾಡಿ ಅವರಿಬ್ಬರ ಮಧ್ಯದಲ್ಲಿ ಸಾಮರಸ್ಯವನ್ನು ಏರ್ಪಡಿಸೋದಕ್ಕೆ ಪ್ರಯತ್ನ ಪಟ್ವಿ. ಬಹುಶಃ ಅವರ ಮನಸ್ಸಿನಲ್ಲಿ ಒಂದು ಅಭದ್ರತೆಯ ಫೀಲಿಂಗ್ ಇರಬಹುದು. ಅದಕ್ಕೇನಾದ್ರು ಮಾಡಬೇಕಂಥೇಳಿ ಅವರ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂಥೇಳಿ ಕಾತ್ಯಾಯಿನಿ ಹೆಸರಿಗೆ ನಾನು ನನ್ನ ಆಸ್ತಿ ಎಲ್ಲವನ್ನು ಡೀಡ್ ಮಾಡಿದೆ. ನಾನು ಮಾಡಿದ ಮೊದಲನೇ ಬಹಳ ದೊಡ್ಡ ಅಪರಾಧ ಇದು. ಮುಂದೆ ಇದೇನೆ ಅವರ ಪ್ರಾಣಕ್ಕೆ ಕುತ್ತು ತಂತು. ಆಸ್ತಿ ಕಾತ್ಯಾಯಿನಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ರಿಂದಾನೇ ಕಾತ್ಯಾಯಿನಿ ಪ್ರಾಣ ಹೋಯಿತು ಅಂತ ಯಾಕೆ ಹೇಳ್ತೀರಿ ಮಿಸ್ಟರ್ ಶಂಕರ್ ದಾಸ್? ಆಸ್ತಿ ಯಾರ ಹೆಸರಿಗೆ ಬರದೇನೋ ಅದು ಇಬ್ಬರಿಗೂ ಸೇರುತ್ತಲ್ವ ಅಂಥೇಳಿ ನಾನು ಕಾತ್ಯಾಯಿನಿ ಹೆಸರಿಗೆ ಆಸ್ತಿ ಎಲ್ಲವನ್ನು ಬರೆದೆ. ಹೀಗೆ ಕಾತ್ಯಾಯಿನಿಗೆ ಆಸ್ತಿಯೆಲ್ಲ ಟ್ರಾನ್ಸ್ಫರ್ ಮಾಡಿದ ಮೇಲೆ ರಾಜೀವ್ ಕೂಡ ಬದಲಾಗಿರೋ ಥರ ಕಂಡ. ಮತ್ತು ಇಬ್ಬರೂ ಸಂತೋಷವಾಗಿರಲಿ ಅಂಥೇಳಿ ಅವರಿಬ್ಬರನ್ನು ವೈಷ್ಣವಗಿರಿಗೆ ಪಿಕ್ನಿಕ್ಕಿಗೆ ಕಳಿಸಿದ್ವಿ. ಮಗಳು ಅಳಿಯ ಸಂತೋಷವಾಗಿದ್ದಾರೆ ಅಂತ ನಾವೆಲ್ಲ ಸಮಾಧಾನ ಪಟ್ವಿ. ಅಂಥ ಸಮಯದಲ್ಲೇ ನನ್ನ ಮಗಳ ಸಾವಿನ ಸುದ್ದಿ ಬಂತು. ರಾಜೀವು ಕಾತ್ಯಾಯಿನಿನ ವೈಷ್ಣವಗಿರಿಯಿಂದ ಸೈತಾನ್ ಘಾಟಿಗೆ ಕರ್ಕೊಂಡೋಗಿ ಅಲ್ಲಿ ಕೊಲೆ ಮಾಡಿಬಿಟ್ಟ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಒಬ್ಬ ಕಿಡ್ನಾಪರ್ ಇದ್ದಾನೆ ಅಂತ ಹಬ್ಬಿಸಿ ತಾನು ನಾಟಕ ಆಡಿ ನಮ್ಮನ್ನೆಲ್ಲ ದಾರಿ ತಪ್ಪಿಸ್ಬಿಟ್ಟ. ಅವಳ ಆಸ್ತಿ ಹೊಡ್ಕೊಳ್ಬೇಕೆಂಬ ಒಂದೇ ಕಾರಣಕ್ಕಾಗಿ ರಾಜೀವ್ ಅವಳ ಕೊಲೆ ಮಾಡ್ತಾನೆ. Any question, Mr. Kataria? Yes, Your Honor. ಮಿಸ್ಟರ್ ಶಂಕರ್ ದಾಸ್, ನೀವು ಅಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ್ದ ನಿಮ್ಮ ಕಂಪನಿ ನಿಮ್ಮ ಮಗಳು ಕಾತ್ಯಾಯಿನಿ ಸಾವಿನ ನಂತರ ರಾಜೀವ್ ಶರ್ಮನಿಗೆ ಹೋಯಿತು. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ದುಃಖ ಆಯಿತು. ನಿಮ್ಮ ಕಂಪನಿನ ಹೇಗಾದರೂ ಮಾಡಿ ವಾಪಸ್ ಪಡ್ಕೋಬೇಕು ಅಂತ ನೀವು ಜಗದೀಶನ್ ಜೊತೆ ಸೇರಿ ರಾಜೀವ್ ಓನರ್ ಆಗಿದ್ದ ದಾಸನ್ ದಾಸ್ ಕಂಪನಿ ಮತ್ತು ಜಗದೀಶ್ ಓನರ್ ಆಗಿದ್ದ ಯಶಸ್ವಿ ಸರ್ಜಿಕಲ್ ಎರಡನ್ನು ಮೆರ್ಜ್ ಮಾಡೋ ಪ್ಲಾನ್ ಮಾಡಿದೆ. ಹೌದು. ಪಾಪ ರಾಜೀವ್ ಇನ್ನೋಸೆಂಟ್. ನಿಮ್ಮ ಯೋಜನೆ ಹಿಂದಿರೋ ಉದ್ದೇಶ ಅವನು ಗೊತ್ತಾಗಲಿಲ್ಲ. ಮರ್ಜರ್ ಪ್ಲಾನ್ಗೆ ಒಪ್ಕೊಂಡ್ಬಿಟ್ಟು. ಮಿಸ್ಟರ್ ಶಂಕರ್ ದಾಸ್, ನೀವು ಮೋಟಿವ್ ಬಗ್ಗೆ ಮಾತಾಡಿದ್ರಿಂದ ಕೇಳ್ತಾ ಇದ್ದೀನಿ. ಕಾತ್ಯಾಯಿನಿ ಸಾವಿನ ನಂತರ ರಾಜೀವ್ ದಾಸನ್ ದಾಸ್ ಕಂಪನಿಗೆ ಅಬ್ಸಲ್ಯೂಟ್ ಓನರ್ ಆಗಿದ್ದರು. ನಿಮ್ಮ ಮಗ ಜಗದೀಶ್ ಯಶಸ್ವಿ ಸರ್ಜಿಕಲ್ಸ್ಗೆ ಓನರ್ ಆಗಿದ್ದರು. ನೀವು ಮರ್ಜರ್ ಪ್ಲಾನ್ ಮಾಡಿದಾಗ ರಾಜೀವ್ ಕಂಪನಿ ಓನರ್ಶಿಪ್ನ ಬಿಟ್ಕೊಟ್ಟು ನಿಮ್ಮ ಮಗ ಜಗದೀಶ್ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಒಪ್ಕೊಂಡ್ರು, ಹೌದಾ? ಹೌದು. ಸೊ ರಾಜೀವನ್ನ ಜೈಲಿಗೆ ಕಳಿಸಿ ಅವನ ಪಾಲಿನೆಲ್ಲ ಆಸ್ತಿನ ನಿಮ್ಮ ಮಗನಿಗೆ ಬರಲಿ ಅಂತ ನೀವು ನಿಮ್ಮ ಮನೆಯವ್ರ ಜೊತೆ ಸೇರಿಕೊಂಡು ರಾಜೀವ್ ಮೇಲೆ ಕಾತ್ಯಾಯಿನಿ ಕೊಲೆ ಆರೋಪನ ಹೊರಿಸೋದಕ್ಕೆ ಸಂಚು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ. ಯುವರ್ ಆನರ್, ಇವ್ರು ಹೇಳ್ತಾ ಇರೋದರಲ್ಲಿ ಒಂದು ಮಾತು ಸತ್ಯ. ನೋ ಡೌಟ್ ಇದು ಆಸ್ತಿಗೋಸ್ಕರ ನಡೀತಾ ಇರೋ ಸಂಚು. ಆದರೆ ಯಾರ ಆಸ್ತಿಗೋಸ್ಕರ ಯಾರು ಸಂಚು ಮಾಡಿದ್ದಾರೆ ಅನ್ನೋದನ್ನು ಕೋರ್ಟ್ ಗಮನಿಸಬೇಕು.
ನವೆಂಬರ್ 16ನೇ ತಾರೀಕು ನಾನು ಯಾವುದೋ ಆಫೀಸ್ ವಿಚಾರಕ್ಕೆ ರಾಜೀವ್ಗೆ ಫೋನ್ ಮಾಡಿದೆ. ರಾಜೀವ ಫೋನ್ ರಿಸೀವ್ ಮಾಡಿದೆ. ಫೋನ್ ರಿಸೀವ್ ಮಾಡಿ ನಾನು ವೈಷ್ಣವಗಿರಿಲಿದ್ದೀನಿ, ಟ್ರೆಕ್ಕಿಂಗ್ನಲ್ಲಿದ್ದೀನಿ ಅಂತ ಹೇಳ್ದೆ. ಆಗ ನನಗೇನು ಅನಿಸಿರಲಿಲ್ಲ. ಆದರೆ ಇನ್ವೆಸ್ಟಿಗೇಷನ್ ಮಾಡ್ತಾ ರಾಜೀವ ನನ್ನ ಫೋನ್ ಕಾಲ್ನ ಎಲ್ಲಿ ರಿಸೀವ್ ಮಾಡಿದ್ದಾನೆ ಅಂತ ಟ್ರೇಸ್ ಮಾಡಿದಾಗ ರಾಜೀವ ಸುಳ್ಳು ಹೇಳಿದ್ದಾನೆ. ರಾಜೀವ ನನ್ನ ಫೋನ್ ಕಾಲ್ನ ಪೂನಾ ಹತ್ರ ಇರೋ ಸೈತಾನ್ ಘಾಟ್ನಲ್ಲಿ ರಿಸೀವ್ ಮಾಡಿದ್ದಾನೆ ಅಂತ ಗೊತ್ತಾಯಿತು. ನೀವು ರಾಜೀವ್ಗೆ ಫೋನ್ ಮಾಡಿದಾಗ ಅವನು ಸೈತಾನ್ ಘಾಟಲ್ಲಿರೋ ವಿಷಯ ಬಚ್ಚಿಟ್ಟು ವೈಷ್ಣವಗಿರಿಯಲ್ಲಿ ಟ್ರೆಕ್ಕಿಂಗ್ ಹೋಗಿದ್ದೀನಿ ಅಂತ ಯಾಕೆ ಸುಳ್ಳು ಹೇಳಿರ್ಬೋದು? ರಾಜೀವ ಕಾತ್ಯಾಯನಿನ ಪೂನಾ ಕರ್ಕೊಂಡು ಹೋಗಿ ಅಲ್ಲಿ ಸೈತಾನ್ ಘಾಟ್ನಲ್ಲಿ ಅವಳು ಕೊಲೆ ಮಾಡ್ದ. ಹಣಕ್ಕೋಸ್ಕರ ಸೂರ್ಯನಾಯಕ್ ಅವಳು ಕೊಲೆ ಮಾಡಿದ್ದಾನೆ ಅನ್ನೋದನ್ನು ನಮಗೆ ನಮಿಸೋದಕ್ಕೋಸ್ಕರ ನಮ್ಮ ಮುಂದೆ ನಾಟಕ ಆಡಿದ್ದಾನೆ. ತನ್ನ ಫ್ರೆಂಡ್ ದಿನೇಶ್ನಿಂದ ನಮ್ಮ ಮನೆಗೆ ಕಿಡ್ನ್ಯಾಪರ್ ಥರ ಫೋನ್ ಮಾಡಿಸಿ ರ್ಯಾನ್ಸಮ್ ಡಿಮ್ಯಾಂಡ್ ಮಾಡಿ ನಮ್ಮನ್ನು ಪೊಲೀಸರನ್ನು ಮಿಸ್ಲೀಡ್ ಮಾಡಿದ್ದಾನೆ. ಕಾತ್ಯಾಯನಿ ಕೊಲೆ ಆದಾಗ ತಾನು ವೈಷ್ಣವಗಿರಿಲೇ ಇದ್ದೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೋಸ್ಕರ ರಾಜೀವ ನಾನು ಫೋನ್ ಮಾಡಿದಾಗ ನನ್ನ ಹತ್ರ ಸುಳ್ಳು ಹೇಳ್ದ. ಮಿಸ್ಟರ್ ಜಗದೀಶ್, ನೀವು ರಾಜೀವ್ ಶರ್ಮಾ ಜೊತೆ ಫೋನಲ್ಲಿ ಮಾತಾಡಿದ ಮೇಲೆ ಬೇರೆ ಇನ್ನಾರಾದರೂ ರಾಜೀವ್ ಜೊತೆ ಮಾತಾಡಿದ್ರ? ಇಲ್ಲ, ರಾಜೀವ್ ಜೊತೆ ನಾನು ಒಬ್ಬನೇ ಮಾತಾಡಿದ್ದು. ಸೊ ನೀವು ಫೋನಲ್ಲಿ ರಾಜೀವ್ ಹತ್ರನೇ ಮಾತಾಡಿದಿರಿ ಅಂತ ನಿಮ್ಮ ಹೇಳಿಕೆಯನ್ನು ಸಪೋರ್ಟ್ ಮಾಡೋದಕ್ಕೆ ಯಾವ ಸಾಕ್ಷಿಗಳು ಇಲ್ಲ. ಹಾಗಿದ್ದ ಮೇಲೆ ನೀವು ಸುಳ್ಳು ಹೇಳ್ತಾ ಇರೋ ಸಾಧ್ಯತೆಯೂ ಇದೆ ಅಲ್ವಾ? ಸುಳ್ಳ? ನಾನು ಸುಳ್ಳು ಹೇಳೋ ಅವಶ್ಯಕತೆ ಏನಿದೆ? ತಂದೆ ಸಂಪಾದಿಸಿದ ಆಸ್ತಿ ನ್ಯಾಯವಾಗಿ ಮಕ್ಕಳಿಗೆ ಸೇರಬೇಕು. ಆದರೆ ನಿಮ್ಮ ತಂದೆ ಸಂಪಾದಿಸಿದ ಆಸ್ತಿ, ಕಂಪನಿ ಎಲ್ಲ ಅನಾಯಾಸವಾಗಿ ರಾಜೀವ್ ಕೈಗೆ ಹೋಯಿತು. ಅದನ್ನು ನಿಮ್ಮಿಂದ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಸೊ ಆಸ್ತಿನ ವಾಪಸ್ ಪಡ್ಕೊಳ್ಳೋದಕ್ಕೆ ನಿಮಗಿದ್ದಿದ್ದು ಎರಡೇ ದಾರಿ. ಒಂದು, ರಾಜೀವ್ ಜೈಲಿಗೆ ಹೋಗಬೇಕು, ಇಲ್ಲ ಸಾಯ್ಬೇಕು. ಸೊ ರಾಜೀವ್ನ ಸಾಯಿಸೋದಕ್ಕೆ ಅವನ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿಸಿದ್ರಿ. ಆದರೆ ನಿಮ್ಮ ದುರದೃಷ್ಟ, ರಾಜೀವ್ ಅದೃಷ್ಟ, ಗುಂಡೇಟ್ ನಿಮಗೆ ತಗಲ್ತು. ನಿಮ್ಮ ಮರ್ಡರ್ ಪ್ಲಾನ್ ಫೇಲ್ ಆಯಿತು. ಸುಳ್ಳು. ಆ ಮರ್ಡರ್ ಅಟೆಂಪ್ಟ್ ನಡೆದಿದ್ದು ನನ್ನ ಮೇಲೆ. ಅಟೆಂಪ್ಟ್ ಮಾಡಿಸಿದ್ದು ರಾಜೀವ. ಮಿಸ್ಟರ್ ಜಗದೀಶ್, ಮರ್ಡರ್ ಅಟೆಂಪ್ಟ್ ನಡೆದಾಗ ನೀವು ರಾಜೀವ್ ಇಬ್ಬರು ನಿಮ್ಮ ವೆಹಿಕಲಲ್ಲಿ ಮನೆಗೆ ಹೋಗ್ತಿದ್ರಿ. ವೆಹಿಕಲ್ ಡ್ರೈವ್ ಮಾಡ್ತಾ ಇದ್ದುದು ನೀವೇ. ಮನೆಗೆ ಹೋಗೋ ರೂಟನ್ನು ಡಿಸೈಡ್ ಮಾಡಿದ್ದು ನೀವು, ವಿಚ್ ಮೀನ್ಸ್ ಪ್ಲ್ಯಾನ್ ಅಲ್ಲ ನಿಮ್ಮದು. ಆದರೆ ಯಾವಾಗ ನಿಮ್ಮ ಪ್ಲ್ಯಾನ್ ಫೇಲ್ ಆಯಿತೋ, ರಾಜೀವ್ ಸಾಯ್ಲಿಲ್ವೋ, ನೀವು ಬೇರೆ ಪ್ಲ್ಯಾನ್ ಮಾಡಿದ್ರಿ. ರಾಜೀವ್ ನಿಮ್ಮ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿಸ್ತಾ ಅಂತ ಅವನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ರಿ. ಆದರೆ ಇಲ್ಲಿ ತನಕ ರಾಜೀವ್ ವಿರುದ್ಧ ಈ ಕೇಸ್ನಲ್ಲಿ ಒಂದು ಸಾಕ್ಷಿ ಕೂಡ ಸಿಕ್ಕಿಲ್ಲ. ಆ ನಿಮ್ಮ ಸಂಚು ಯಾವಾಗ ಫೇಲ್ ಆಯಿತೋ, ಕಾತ್ಯಾಯಿನಿ ಕೊಲೆ ಆರೋಪನ ರಾಜೀವ್ ಮೇಲೆ ಹೊರಿಸಿ ಅವನ್ನ ಜೈಲಿಗೆ ಕಳಿಸಿ ಕಂಪನಿ ಆಸ್ತಿನ ನಿಮ್ಮ ವಶ ಪಡಿಸ್ಕೊಳ್ಳೋದಕ್ಕೆ ನೀವು ನೋಡ್ತಾ ಇದ್ರಿ. ಸುಳ್ಳು. ಯುವರ್ ಆನರ್, ನಾನು ಆಗಲೇ ಹೇಳಿದ ಹಾಗೆ ಇದು ಒಂದು ಕೌಟುಂಬಿಕ ಕಲಹ. ಅದು ಯಾಕೆ? ಹಣ, ಆಸ್ತಿಗೋಸ್ಕರ. ರಾಜೀವ್ನ ಹೋದ ಆಸ್ತಿನ ಮತ್ತೆ ಪಡ್ಕೋಬೇಕು ಅಂತ ಶಂಕರದಾಸ್ ಫ್ಯಾಮಿಲಿ ಅವರು ಮಾಡಿರೋ ಸಂಚು. ನಿಜ ಏನು ಅಂದರೆ ಯುವರ್ ಆನರ್, ನವೆಂಬರ್ 16ನೇ ತಾರೀಕು ಜಗದೀಶ್ ರಾಜೀವ್ ಶರ್ಮಾ ಜೊತೆ ಮೊಬೈಲ್ ಫೋನಲ್ಲಿ ಮಾತಾಡಿದೆ ಅಂತ ಹೇಳ್ತಾ ಇರೋದೇ ಸುಳ್ಳು. ಯಾಕೆಂದರೆ ಆವತ್ತಿನ ದಿವಸ ರಾಜೀವ್ ಹತ್ರ ಫೋನ್ ಇರಲಿಲ್ಲ. ಆದರೆ ಹಿಂದಿನ ದಿವಸನೇ ಅವ್ರ ಮೊಬೈಲ್ ಫೋನ್ ಕಳೆದೋಗಿತ್ತು. ವೈಷ್ಣವಗಿರಿ ಹತ್ರ ಇರೋ ಕಾಡುಗುಪ್ಪೆ ಪೊಲೀಸ್ ಔಟ್ಪೋಸ್ಟ್ನಲ್ಲಿ ಮೊಬೈಲ್ ಫೋನ್ ಕಳೆದೋಗಿರೋ ವಿಚಾರದ ಬಗ್ಗೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಆ ಕಂಪ್ಲೇಂಟ್ ಎಕ್ಸ್ಟ್ರಾಕ್ಟರ್ನ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದೀನಿ. ಪಾಪ ಈ ವಿಚಾರ ಜಗದೀಶಿಗೆ ಗೊತ್ತಿಲ್ಲ. ಬಿಡಿ, ನಾನು ಮೊಬೈಲ್ ವಿಚಾರಕ್ಕೆ ಆಮೇಲೆ ಬರ್ತೀನಿ. ರಶ್ಮಿ ಕಾತ್ಯಾಯಿನಿ ಫ್ರೆಂಡು, ಅಮೇರಿಕಾನಲ್ಲಿದ್ದರು. ಅಮೇರಿಕಾಯಿಂದ ಇಂಡಿಯಾಗೆ ಬಂದಾಗ ಕಾತ್ಯಾಯಿನಿ ನೋಡೋಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ದರು. ಕಾತ್ಯಾಯಿನಿ ತೀರ್ಕೊಂಡು ವಿಚಾರ ಅವ್ರಿಗೆ ಗೊತ್ತಿರಲಿಲ್ಲ. ಕಾತ್ಯಾಯಿನಿ ಕೊಲೆ ಆದ್ರಲ್ಲ ನವೆಂಬರ್ 16ನೇ ತಾರೀಕು, ಅವತ್ತಿನ ದಿನವೇ ರಶ್ಮಿ ಅವರು ಕಾತ್ಯಾಯಿನಿನ ಪೂನಾ ಏರ್ಪೋರ್ಟ್ನಲ್ಲಿ ನೋಡಿದ್ದಾರೆ. ಆಗ ಕಾತ್ಯಾಯಿನಿ ನಾನು ನನ್ನ ಹಸ್ಬೆಂಡ್ ರಾಜೀವ್ ಶರ್ಮಾ ಅವ್ರ ಜೊತೆಗೆ ಬಂದಿದ್ದೀನಿ ಅಂತಲೂ ಹೇಳಿದ್ರಂತೆ. ಇದನ್ನೆಲ್ಲ ಅವ್ರ ಡೈರಿನಲ್ಲಿ ಬರೆದಿಟ್ಕೊಂಡಿದ್ರಂತೆ. ರಶ್ಮಿನೇ ಇದನ್ನೆಲ್ಲ ನನ್ನ ಹತ್ರ ಹೇಳಿದ್ರು. ಆದರೆ ಅವ್ರು ನಮ್ಮ ಮನೆಗೆ ಬಂದಿನ ಅವ್ರು ಡೈರಿನ ತಂದಿರಲಿಲ್ಲ. ಮುಂದಿನ ಸತಿ ಬಂದಾಗ ಡೈರಿನ ತಂದುಕೊಡ್ತೀನಿ ಅಂತ ಹೇಳಿದ್ರು. ಡೈರಿನ ತರೋದಕ್ಕೆ ಅಂತ ಮೈಸೂರಿಗೆ ಹೋದರು. ಅಲ್ಲಿ ಅವ್ರ ಆಕ್ಸಿಡೆಂಟ್ ಆಗೋಯ್ತು. ಆದರೆ ಅದು ಬರೀ ಆಕ್ಸಿಡೆಂಟ್ ಅಲ್ಲ, ಕೊಲೆ. ರಶ್ಮಿ ಅವರು ಎಲ್ಲಿ ತನ್ನ ವಿರುದ್ಧ ಸಾಕ್ಷಿ ಹೇಳಿಬಿಡ್ತಾರೋ ಅಂತ ರಾಜೀವ್ ಶರ್ಮಾ ಅವರೇ ಮಾಡಿಸಿರೋ ಕೊಲೆ ಇದು.
ಸ್ವರೂಪ್ ಅವರೇ, ರಶ್ಮಿ ಕಾತ್ಯಾಯಿನಿನ ಪೂನಾ ಏರ್ಪೋರ್ಟಲ್ಲಿ ಮೀಟ್ ಮಾಡಿದ್ದನ್ನು ಅವ್ನು ಡೈರಿಲಿ ಬರೆದಿಟ್ಕೊಂಡಿದ್ರು ಅಂತ ಹೇಳಿದ್ರಲ್ಲ, ಆ ಡೈರಿ ನಿಮ್ಮ ಹತ್ರ ಇದೆಯಾ? ಇಲ್ಲ, ಆ ಡೈರಿನ ರಶ್ಮಿ ಅವರು ಅವ್ರ ತಾಯಿ ಮನೆಯಲ್ಲಿ ಮೈಸೂರಿನಲ್ಲಿ ಇಟ್ಟಿದ್ರಂತೆ. ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ತಂದ್ಕೊಡ್ತೀನಿ ಅಂತ ಹೇಳಿದರು. ಆದರೆ ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ರು. ಆಮೇಲೆ ಆ ಡೈರಿನ ಹುಡ್ಕೋದಕ್ಕೆ ಪ್ರಯತ್ನ ಮಾಡಲಿಲ್ವಾ? ಮೈಸೂರಿಗೆ ಹೋಗಿ ರಶ್ಮಿ ಅವ್ರ ತಾಯಿ ಮನೆಯಲ್ಲಿ ಆ ಡೈರಿನ ಹುಡ್ಕೋದಕ್ಕೆ ಪ್ರಯತ್ನ ಪಟ್ವಿ. ಆದರೆ ಆ ಡೈರಿ ಸಿಗಲಿಲ್ಲ. ಸ್ವರೂಪ ಅವರೇ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಡೈರಿ ಗೀರಿ ಇದು ಯಾವುದೂ ಇಲ್ಲ. ಇದು ನೀವು ರಾಜೀವ್ನ ಸಿಕ್ಕಾಕ್ಸೋದಕ್ಕೆ ಸೃಷ್ಟಿ ಮಾಡಿರೋ ಒಂದು ಕಟ್ಟುಕತೆ. ಇಲ್ಲ, ನಾ ಸುಳ್ಳು ಹೇಳ್ತಾ ಇಲ್ಲ. ರಶ್ಮಿ ಅವರು ನವೆಂಬರ್ 16ನೇ ತಾರೀಕು ಕಾತ್ಯಾಯಿನಿನ ಪೂನಾ ಏರ್ಪೋರ್ಟಲ್ಲಿ ನೋಡಿ ಅದನ್ನು ಡೈರಿಲಿ ಬರೆದಿಟ್ಕೊಂಡಿರೋ ವಿಚಾರನ ಬರೀ ನಿಮ್ಮೆದುರಿಗಷ್ಟೇ ಹೇಳಿದ್ರು ಅಥವಾ ಇನ್ನಾರಿಗಾದ್ರೂ ಹೇಳಿದ್ರು? ಇಲ್ಲ, ರಶ್ಮಿ ಈ ವಿಚಾರನ ನನ್ನ ಎದುರಿಗೆ ಮಾತ್ರ ಹೇಳಿದ್ದು. ಅಂದರೆ ನೀವು ಹೇಳ್ತಾ ಇರೋದು ನಿಜ ಅಂತ ಸಾಬೀತು ಮಾಡೋದಕ್ಕೆ ಯಾವ ಸಾಕ್ಷಿ ಆಗಲಿ ಪುರಾವೆ ಆಗಲಿ ಇಲ್ಲ. ಸ್ವರೂಪ ಅವರೇ, ನಿಮಗೆ ರಾಜೀವ್ ಶರ್ಮನ್ ಕಂಡ್ರೆ ಆಗಲ್ಲ. ಅವ್ರ ಬಗ್ಗೆ ಕೋಪ, ದ್ವೇಷ. ಆಮೇಲೆ ರೈಟ್? ಹೌದು, ರಾಜೀವ್ ಒಬ್ಬ ದುಷ್ಟ, ಮೋಸಗಾರ, ಕ್ರಿಮಿನಲ್. ಓಕೆ, ಯಾಕೆ ನಿಮ್ಗೆ ಅಷ್ಟೊಂದು ದ್ವೇಷ ರಾಜೀವ್ ಬಗ್ಗೆ? ಆಸ್ತಿಗೋಸ್ಕರ ಕಾತ್ಯಾಯಿನಿ ಕೊಲೆ ಮಾಡಿ ಮೋಸದಿಂದ ನಮ್ಮ ಕಂಪ್ನಿ, ಹಣ, ಆಸ್ತಿ ಎಲ್ಲ ಕಿತ್ಕೊಂಡಿದ್ದಾರೆ ರಾಜೀವು. ನಮ್ಮ ಮನೆಯವರೆಲ್ಲ ರಾಜೀವ್ನ ತುಂಬ ನಂಬಿದ್ವಿ. ಎಲ್ಲರ ನಂಬಿಕೆಗೂ ರಾಜೀವು ಮೋಸ ಮಾಡಿದ್ದಾರೆ. ಒಟ್ಟಿನಲ್ಲಿ ನಿಮಗೆ ರಾಜೀವ್ ಬಗ್ಗೆ ದ್ವೇಷ ಇದೆ. ನೀವು ಪೇಪರಲ್ಲಿ ರಾಜೀವ್ ಬಗ್ಗೆ ಆರ್ಟಿಕಲ್ ಬರ್ಸಿದ್ರಿ, ಆಸ್ತಿಗೋಸ್ಕರ ಹೆಂಡತಿ ಕಾತ್ಯಾಯಿನಿನೇ ಕೊಲೆ ಮಾಡ್ದ ಅಂತ. ಆಮೇಲೆ ಅದೇ ಪೇಪರಲ್ಲಿ ಅಪಾಲಜಿನೂ ಬರ್ಸಿದ್ರಿ, ಹೌದಾ? ರಾಜೀವ್ ಸಂಜನಾನ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದಾಗ ನೀವು ಆ ಮದುವೆನ ತಡೆಯೋದಕ್ಕೆ ಪ್ರಯತ್ನ ಪಟ್ರಿ, ಹೌದಾ? ಹೌದು, ಸಂಜನಾಗೆ ರಾಜೀವಿಂದ ಅನ್ಯಾಯ ಆಗಬಾರ್ದು ಅಂತ ಅವರಿಬ್ಬರು ಮದುವೆನೂ ನಾನು ತಡೆಯೋದಕ್ಕೆ ಪ್ರಯತ್ನ ಪಟ್ಟೆ. ಕಾತ್ಯಾಯಿನಿ ಕೊಲೆನ ಸೂರುನಾಯಕೆ ಮಾಡ್ದ ಅಂತ ಕನ್ಕ್ಲೂಡ್ ಮಾಡಿ ಕ್ಲೋಸ್ ಆಗಿದ್ದ ಕೇಸು ಮತ್ತೆ ರಿಓಪನ್ ಆಗೋದಕ್ಕೆ ನೀವೇ ಇನಿಷಿಯೇಟ್ ಮಾಡಿದ್ರಿ ಅಲ್ವಾ? ಹೌದು. ಯುವರ್ ಆನರ್, ರಾಜೀವ್ ವಿರುದ್ಧ ಸಂಚುಗಳು ನಡೀತಾನೆ ಇವೆ. ಪೇಪರ್ನಲ್ಲಿ ರಾಜೀವ್ ಶರ್ಮಾ ವಿರುದ್ಧ ಆರ್ಟಿಕಲ್ ಬರೆಸಿ ಅವ್ರ ಹೆಸರನ್ನ ಹಾಳು ಮಾಡೋದ್ರಿಂದ ಶುರು ಆದ ಸಂಚು ಆಮೇಲೆ ದೊಡ್ಡದಾಗ್ತಾ ಕಾತ್ಯಾಯಿನಿ ಕೊಲೆನ ರಾಜೀವೇ ಮಾಡಿದ್ದಾರೆ ಅಂತ ಅವ್ರ ಸುಳ್ಳು ಆರೋಪ ಹೊರಿಸಿ ಅವ್ರನ್ನ ಜೈಲು ಕಳಿಸೋ ಪ್ಲಾನ್ವರೆಗೂ ಬಂದಿದೆ. ಶಂಕರ್ ದಾಸ್ ಫ್ಯಾಮಿಲಿ ಅವರಿಗೆ, ಅಂದರೆ ಶಂಕರ್ ದಾಸ್, ಅವ್ರ ಮಗ ಜಗದೀಶ್, ಸೊಸೆ ಸ್ವರೂಪ, ಎಲ್ರಿಗೂ ರಾಜೀವ್ ಶರ್ಮಾ ಬಗ್ಗೆ ಅಸಹನೆ, ಅಸೂಯೆ ಇತ್ತು. ಅದು ಬೆಳೆದು ಇವತ್ತು ಅವನ ವಿರುದ್ಧ ದ್ವೇಷಕ್ಕೆ ತಿರುಗಿದೆ. ಸ್ವರೂಪ, ಶಂಕರ್ ದಾಸ್, ಜಗದೀಶ್ ಇವರೆಲ್ಲರೂ ಸಾಕ್ಷಿ ಹೇಳುವಾಗ ರಾಜೀವ್ ಬಗ್ಗೆ ಅವ್ರಿಗಿದ್ದ ಅಸಮಾಧಾನ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ರಾಜೀವ್ ಶರ್ಮಾ ವಿರುದ್ಧ ಶಂಕರ್ ದಾಸ್ ಫ್ಯಾಮಿಲಿಯವರು ಮಾಡಿರೋ ಪಿತೂರಿಗಳನ್ನು ಒಂದೊಂದಾಗಿ ನನ್ನ ಆರ್ಗ್ಯುಮೆಂಟಲ್ಲಿ ವಿವರಿಸ್ತೀನಿ. ಇವರು ಅವರ ಯುವರ್ ಆನರ್, ಈ ಕೇಸಿನ ಮುಖ್ಯವಾದ ಸಾಕ್ಷಿ ಮೊಬೈಲ್ ಫೋನ್. ಈ ಮೊಬೈಲ್ ಫೋನ್ನ ಮೂಲಕ ಡಿಫೆನ್ಸ್ನವರು ಏನೇನು ಆಟ ಆಡ್ತಾ ಇದ್ದಾರೆ, ಕೋರ್ಟನ್ನು ಹೇಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದು ಪ್ರೂವ್ ಆಗುತ್ತೆ ಯುವರ್ ಆನರ್. ರಾಜೀವ್ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಈ ಮೊಬೈಲ್ ಫೋನ್. ಆದ್ದರಿಂದ ಕೋರ್ಟಿನ ಸ್ಟೋರ್ ಕೀಪರ್ ಆಗಿರ್ತಕ್ಕಂಥ ರಂಗಸ್ವಾಮಿ ಅವರನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗಿ ಹಾಜರು ಮಾಡ್ತಾ ಇದ್ದೀನಿ ಯುವರ್ ಆನರ್. ಮಿಸ್ಟರ್ ದೀಕ್ಷಿತ್ ಅವರೇ, ಅವರೇನು ಸಾಕ್ಷಿ ಹೇಳ್ತಾರೆ? ಡಿಫೆನ್ಸ್ನವರು ರಾಜೀವನ್ನು ರಕ್ಷಿಸೋದಕ್ಕೆ ಕೋರ್ಟಿನ ಕಸ್ಟಡಿಯಲ್ಲಿದ್ದ ಮೊಬೈಲ್ ಫೋನ್ನ ಬದಲಾಯಿಸಿದ್ರ ಬಗ್ಗೆ ರಂಗಸ್ವಾಮಿ ಅವರು ಸಾಕ್ಷಿ ಹೇಳ್ತಾರೆ ಇವರ ಆನರ್. ರಂಗಸ್ವಾಮಿ, ಮೊಬೈಲ್ ಬಗ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಕೋರ್ಟ್ ಮುಂದೆ ಸ್ಪಷ್ಟವಾಗಿ ಹೇಳಿ. ಮಹಾಸ್ವಾಮಿ, ಈ ಕೋರ್ಟಿಗೆ ನನ್ನ ಯಾತಕ್ಕೆ ಕರೆದಿದ್ದಾರೋ ಗೊತ್ತಾಗ್ತಾ ಇಲ್ಲ. ಈ ಕೇಸ್ ಬಗ್ಗೆ ನನಗೇನೂ ಗೊತ್ತಿಲ್ಲ, ಹಾಗೂ ಈ ಕೇಸ್ಗೂ ನನಗೂ ಯಾವ ರೀತಿ ಸಂಬಂಧನೂ ಇಲ್ಲ.
ಹೇಳಬೇಕು ಅಂದರೆ ದೀಕ್ಷಿತರು ನನ್ನನ್ನು ಒಂದು ದಿವಸ ಆಫೀಸಿಗೆ ಕರೆಸಿ ಡಿ ಕೆ ಅವ್ರ ಮಾತು ಕೇಳಿ ಮೊಬೈಲ್ ಫೋನ್ನ ಬದಲಾಯಿಸಿದ್ದೀನಿ ಅಂತ ಹೇಳಿಬಿಟ್ಟು ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳಬೇಕು ನೀನು ಅಂತ ಹೇಳಿದರು. ಅದು ಅಲ್ಲದೆ ಅದಕ್ಕೊಂದು ಸ್ವಲ್ಪ ಹಣನೂ ಕೊಡ್ತೀನಿ ಅಂತ ಹೇಳಿದರು. ನಿನಗೇನು ತೊಂದರೆ ಆಗದೆ ಇರೋ ರೀತಿ ನಾನು ನೋಡ್ಕೋತೀನಿ ಅಂತ ಹೇಳಿದರು. ಆದರೆ ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ನನಗೆ ಭಯ ಆಗಿದ್ದರಿಂದ ನಿಜ ಹೇಳಿದ್ದೀನಿ ಮಹಾಸ್ವಾಮಿ. ಇಷ್ಟಲ್ದೇ ಮೊಬೈಲ್ ಫೋನ್ ಬಗ್ಗೆ ನನಗೇನೂ ಗೊತ್ತಿಲ್ಲ ಮಹಾಸ್ವಾಮಿ. ಮಿಸ್ಟರ್ ದೀಕ್ಷಿತ್, ಈ ಸಾಕ್ಷಿಯಿಂದ ನೀವೇನು ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಯುವರ್ ಆನರ್, ಮೊಬೈಲ್ ಫೋನ್ ಬದಲಾಯಿಸಿರೋ ವಿಚಾರನ ರಂಗಸ್ವಾಮಿ ಅವರೇ ನನ್ನ ಆಫೀಸಿಗೆ ಬಂದು ಹೇಳಿದರು. ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತೀನಿ ಅಂತಲೂ ಹೇಳಿದರು. ನೌ ಹಿ ಹ್ಯಾಸ್ ಟರ್ನ್ಡ್ ಹಾಸ್ಟೈಲ್. ಇದೇ ಯುವರ್ ಆನರ್ ನಾನು ಹೇಳಿದ್ದು ಜಗದೀಶ್ನ ಕ್ರಾಸ್ ಎಕ್ಸಾಮಿನ್ ಮಾಡಿದಾಗ. ಪೊಲೀಸ್ನವರು ಸೀಸ್ ಮಾಡಿದ್ದು ರಾಜೀವ್ ತನ್ನ ಮೊಬೈಲ್ ಫೋನ್ನ ಕಳ್ಕೊಂಡ ಮೇಲೆ ತಗೊಂಡ್ರೆ ಹೊಸ ಮೊಬೈಲ್. ಆದರೆ ಅದೇ ಒರಿಜಿನಲ್ ಫೋನ್ ಅಂತ ಪೊಲೀಸ್ನವರು ರಿಪೋರ್ಟ್ ಮಾಡಿದ್ದಾರೆ. ಆದರೆ ಅದು ಒರಿಜಿನಲ್ ಫೋನ್ ಅಲ್ಲ, ರಾಜೀವ್ ತಗೊಂಡಿರೋ ಹೊಸ ಫೋನ್ ಅನ್ನೋ ವಿಚಾರ ಹೊರಗೆ ಬರುತ್ತೆ ಅಂತ ರಂಗಸ್ವಾಮಿ ಹತ್ರ ಮೊಬೈಲ್ ಫೋನ್ನ ಬದಲಾಯಿಸಿದ್ದೀನಿ ಅಂತ ಸುಳ್ಳು ಹೇಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪ್ರಾಸಿಕ್ಯೂಷನ್ ಅವರು. ಈಗ ರಂಗಸ್ವಾಮಿ ಹೇಳಿರೋ ಸಾಕ್ಷಿಯಿಂದ ಸತ್ಯ ಹೊರಗೆ ಬಂದಿದೆ ಯುವರ್ ಆನರ್. ಮಿಸ್ಟರ್ ಸಿದ್ಧಾರ್ಥ್, ಕಾತ್ಯಾಯಿನಿ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಪೂರ್ತಿಯಾಗಿ ನೀವೇ ಮಾಡಿದ್ದ? ಇಲ್ಲ, ಈ ಕೇಸ್ಗೆ ಐಒ ಆಗಿ ನಾನು ಅಪಾಯಿಂಟ್ ಆಗಿದ್ದೆ. ಆದರೆ CCBಗೆ ನನಗೆ ಟ್ರಾನ್ಸ್ಫರ್ ಆಯಿತು. ಆ ಜಾಗಕ್ಕೆ ಬೇರೆಯವರೊಬ್ಬರು ಐಒ ಆಗಿ ಅಪಾಯಿಂಟ್ ಆದರು. ಮತ್ತೆ 6 ತಿಂಗಳ ನಂತರ ಮತ್ತೆ ಅದೇ ಜಾಗಕ್ಕೆ ನಾನು ಬಂದೆ. ಆಗ ನಾನು ಕಾತ್ಯಾಯಿನಿ ಕೇಸ್ನ ಕೈಗೆ ತೊಗೊಂಡೆ. ಮಿಸ್ಟರ್ ಸಿದ್ಧಾರ್ಥ್, ಮೊದಲನೇ ಸಾರಿ ಯಾವ ಕನ್ಕ್ಲೂಷನ್ಗೆ ಬಂದು ಕೇಸ್ನ ಕ್ಲೋಸ್ ಮಾಡಿದ್ರಿ? ಸೂರುನಾಯಕು ಹಣಕ್ಕೋಸ್ಕರ ಕಾತ್ಯಾಯಿನನ್ನು ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿದ್ದಾನೆ ಅಂತ ಕನ್ಕ್ಲೂಡ್ ಮಾಡಿ ಈ ಕೇಸ್ನ ಕ್ಲೋಸ್ ಮಾಡಿದ್ವಿ. ನಿಮಗೆ CCBಗೆ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ರಿ. 6 ತಿಂಗಳೊಳಗೆ ಮತ್ತೆ ಟ್ರಾನ್ಸ್ಫರ್ ಆಗಿ ಮರ್ಡರ್ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. 6 ತಿಂಗಳೊಳಗೆ ಮತ್ತೆ ನಿಮಗೆ ಹೇಗೆ ಟ್ರಾನ್ಸ್ಫರ್ ಸಿಕ್ತು? ಬಹುಶಃ ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡೋದಕ್ಕೋಸ್ಕರನೇ ನಿಮಗೆ CCBಯಿಂದ ಮತ್ತೆ ಟ್ರಾನ್ಸ್ಫರ್ ಆಯಿತು ಅನ್ಸುತ್ತೆ, ಹೌದಾ? ಹೌದು. ಓಕೆ ಇನ್ಸ್ಪೆಕ್ಟರ್, ಕಾತ್ಯಾಯಿನಿ ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡುವಾಗ ಜಗದೀಶನ್ನ 38 ಸಲ ಮೀಟ್ ಮಾಡಿದೆ. ರಾಜೀವನ್ನ ಎಷ್ಟು ಸಾರಿ ಭೇಟಿ ಆದ್ರಿ? 4 ಸಲ. 4 ಸಲ ಅಷ್ಟೇನಾ? ಹೌದು. ಅದೇನು ಜಗದೀಶನ್ನ 38 ಸಾರಿ ಭೇಟಿಯಾಗಿತ್ತು? ಜಗದೀಶ್ ಅವರು ಆಗಾಗ ಸ್ಟೇಷನ್ಗೆ ನನ್ನ ಜೊತೆ ಮಾತಾಡಬೇಕು ಅಂತ ಬರ್ತಾಯಿದ್ರು. ಕೇಸ್ ವಿಚಾರ ಮಾತಾಡೋದಕ್ಕೆ ನಿಮ್ಮನ್ನು ಜಗದೀಶ್ ಆಗಾಗ ಮೀಟ್ ಮಾಡ್ತಾ ಇದ್ರಾ? ಹೌದು. ಕಾತ್ಯಾಯಿನಿ ಕಾಣೆಯಾದ ವೈಷ್ಣವಗಿರಿ ರಿಸಾರ್ಟ್ನ ಮೇಟಿಗೆ ದಿನೇಶ್ ದುಡ್ಡು ಕೊಟ್ಟು ಪೊಲೀಸ್ನವರ ಹತ್ರ ಸುಳ್ಳು ಹೇಳು ಅಂತ ಹೇಳ್ಕೊಟ್ಟ ಅಂತ ಮೇಟಿನೇ ಹೇಳಿದ್ನ? ಇಲ್ಲ, ಮೇಟಿ ಹೆಂಡತಿ ಆ ಸ್ಟೇಟ್ಮೆಂಟ್ನ ಕೊಟ್ಟಿದ್ದು. ಆದರೆ ಕಾತ್ಯಾಯಿನಿ ಕಿಡ್ನಾಪ್ ಆದಾಗ ರಾಜೀವ್ ವೈಷ್ಣವಗಿರಿಯಲ್ಲೇ ಇದ್ದ ಅಂತ ಮೇಟಿ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನೀವು ರೆಕಾರ್ಡ್ ಮಾಡಿದ್ದೀರಾ? ಹೌದು, ಮೊದಲು ಮೇಟಿ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಆದರೆ ನನಗೆ ಯಾಕೋ ಅನುಮಾನ ಬಂದು ಮತ್ತೆ ಅವನನ್ನು ಎನ್ಕ್ವೈರಿ ಮಾಡಬೇಕು ಅಂತ ವೈಷ್ಣವಗಿರಿಗೆ ಹೋದೆ. ಆದರೆ ಅಷ್ಟೊತ್ತಿಗೆ ಆ ಮೇಟಿ ಸತ್ತು ಹೋಗಿದ್ದ. ಅದಕ್ಕೆ ಅವನ ಹೆಂಡತಿ ಹತ್ರ ಸ್ಟೇಟ್ಮೆಂಟ್ ತೊಗೊಂಡೆ. ಆಗಲೇ ಮೇಟಿ ಹೆಂಡತಿ ಹತ್ರ ಸ್ಟೇಟ್ಮೆಂಟ್ ತೊಗೊಂಡ್ರೆ? ನಾನು ಮತ್ತೆ ಎನ್ಕ್ವೈರಿಗೆ ಅಂತ ವೈಷ್ಣವಗಿರಿಗೆ ಹೋಗೋ 1 ವಾರಕ್ಕೆ ಮುಂಚೆ ಮೇಟಿ ಸತ್ತು ಹೋಗಿದ್ದ. ಆಗ ಅವನ ಹೆಂಡತಿ ಮನೆ ಖಾಲಿ ಮಾಡ್ತಾ ಇದ್ಲು. ಆಗ ನಾನು ಫಾರ್ಮಲ್ ಆಗಿ ಏನೋ ಅವಳನ್ನು ಪ್ರಶ್ನೆ ಮಾಡಲಿಲ್ಲ. ಮತ್ತೆ ಯಾವಾಗ ಸ್ಟೇಟ್ಮೆಂಟ್ ತೊಗೊಂಡ್ರಿ? 1 ವಾರಕ್ಕೆ ನಂತರ ಮತ್ತೆ ಅವಳ ಹತ್ರ ಸ್ಟೇಟ್ಮೆಂಟ್ ತೊಗೊಳೋದಕ್ಕೆ ಹೋದೆ. 1 ವಾರ ಯಾಕೆ ಗ್ಯಾಪ್ ತೊಗೊಂಡ್ರಿ? ಯಾವ ದಿನ ಕಾತ್ಯಾಯಿನಿನ 8 ಗಂಟೆಗೆ ವೈಷ್ಣವಗಿರಿಯಲ್ಲಿ ನೋಡಿದ್ದೆ ಅಂತ ಮೇಟಿ ಸ್ಟೇಟ್ಮೆಂಟ್ ಕೊಟ್ಟಿದ್ನೋ ಅದೇ ದಿನ ಅದೇ ಟೈಮ್ನಲ್ಲಿ ಕಾತ್ಯಾಯಿನಿನ ಪೂನಾ ಏರ್ಪೋರ್ಟ್ನಲ್ಲಿ ನೋಡಿದ್ದೆ ಅಂತ ರಶ್ಮಿ ಹೇಳಿದ ವಿಚಾರ ಗೊತ್ತಾಯಿತು. ಇದರಲ್ಲಿ ಏನೋ ಇದೆ ಅಂತ ಅನ್ನಿಸ್ತು ನನಗೆ. ಮೇಟಿ ಹೇಳಿದ್ರ ಬಗ್ಗೆ ಯಾಕೋ ಅನುಮಾನ ಬಂತು ನನಗೆ. ಅದಕ್ಕೆ ಮತ್ತೆ ವೈಷ್ಣವಗಿರಿಗೆ ಮೇಟಿನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಹೋಗಿದ್ದೆ. ರಶ್ಮಿನೇ ಸುಳ್ಳು ಹೇಳಿರ್ಬೋದಲ್ಲ? 2 ಪಾಸಿಬಿಲಿಟೀಸ್ ಇದೆ. ಆದರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ ನಾನು ವೈಷ್ಣವಗಿರಿಗೆ ಹೋದೆ. ಐ ವಿಟ್ನೆಸ್ ಆದ ಮೇಟಿಯಿಂದ ಸ್ಟೇಟ್ಮೆಂಟ್ ತೊಗೊಂಡ್ರಿ.
ಆಮೇಲೆ ನಿಮಗೆ ಅನುಕೂಲವಾದ ಸ್ಟೇಟ್ಮೆಂಟನ್ನು ಮೇಟಿ ಹೆಂಡತಿಯಿಂದ ತಗೊಂಡ್ರಿ. ಯಾವಾಗ? ಮೇಟಿ ಸತ್ತೋದ ಮೇಲೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು, ಒಳ ಮಿಂಚು ಮಿಂಚು ಸುಳಿ ಮಿಂಚು ಇದು ಬೇಟೆಯಾಡು